ಇದು ಬೀರುವ ಬೀಗ ಕೊಡ್ರಿ. ಬಳ್ಳಾರಿ ವಲಯದಲ್ಲಿ ಕೆಲವು ಅಕ್ರಮ ಚಟುವಟಿಕೆಗಳ ವಿರುದ್ಧ ಒಂದು ವ್ಯಾಪಕ ಅಭಿಯಾನ ನಾವು ಮಾಡಿದ್ದೇವೆ. 4 ಜಿಲ್ಲೆಗಳು ಬಳ್ಳಾರಿ, ರಾಯಚೂರು, ವಿಜಯನಗರ, ಕೊಪ್ಪಳ ಈ 4 ಜಿಲ್ಲೆಗಳಲ್ಲಿ ನಾವು ಸ್ಪೆಸಿಫಿಕ್ಕಾಗಿ ಮಟ್ಕ, ಗ್ಯಾಂಬ್ಲಿಂಗ್, ಈ ಕೆಲವು ಏನು ಸ್ಯಾಂಡ್ ಟಾಸ್ಕ್ ಫೋರ್ಸ್ನವರು ನಮಗೆ ರೆಫರ್ ಮಾಡಿದ್ದ ಕೆಲವು ಸ್ಯಾಂಡ್ ವಿಚಾರಗಳ ರೈಡ್ಗಳು, ಹಾಗೆಯೇ ಜಿಲ್ಲಾಡಳಿತದ ಜೊತೆ ನಮ್ಮ SP ಅವರು ಈ ಅಕ್ಕಿಯ ಅಕ್ರಮ ಮಾರಾಟ ಈ ರೀತಿ ವಿಚಾರಗಳಲ್ಲಿ ಒಂದು ವ್ಯಾಪಕ ಕಾರ್ಯಾಚರಣೆ 4 ಜಿಲ್ಲೆಗಳಲ್ಲಿ ನಡೀತಿದೆ. ಬಳ್ಳಾರಿ ವಿಚಾರಕ್ಕೆ ಬರೋದಾದರೆ ಕಳೆದ ಒಂದು ತಿಂಗಳಲ್ಲೇ ಸುಮಾರು 100 ಪ್ರಕರಣಗಳನ್ನ ನಾವು ರೈಡ್ಗಳ ಮೂಲಕ ಸುಮಾರು 100 ಪ್ರಕರಣಗಳನ್ನ ನಾವು ದಾಖಲಿಸಿ ಸಾಕಷ್ಟು ಸಂಖ್ಯೆಯಲ್ಲಿ ಆರೋಪಿಗಳನ್ನ ನಾವು ಬಂಧಿಸಿದ್ದೇವೆ. ಅಷ್ಟೇ ಅಲ್ಲ, ತನಿಖೆ ಮುಂದುವರೆದ ಭಾಗವಾಗಿ ನಾವು ಮಾನ್ಯ ನ್ಯಾಯಾಲಯಗಳಿಂದ ಎಲ್ಲೆಲ್ಲಿ ಅಗತ್ಯ ಇದೆ ನಮಗೆ ಶೋಧನಾ ವಾರಂಟ್ಗಳನ್ನ ಸಹ ಪಡೆದು ಕೇವಲ ಸ್ಥಳದಲ್ಲಿ ದೊರೆತ ಆರೋಪಿಗಳು ಮಾತ್ರ ಅಲ್ಲ, ಯಾರ್ಯಾರ ಮೇಲೆ ಸಾಕ್ಷ್ಯಾಧಾರ ಇದೆ ಅವರ ಸಂಪೂರ್ಣ ಮಾಹಿತಿ ಮತ್ತು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಾಚರಣೆ ನಾವು ಮಾಡಿದ್ದೇವೆ. ನಮ್ಮ SP ಅವರು ಸಹ ಇದ್ರ ಬಗ್ಗೆ ವಿವರಗಳನ್ನ ನೀಡ್ತಾರೆ. ಬಳ್ಳಾರಿ ಜಿಲ್ಲೆಯಲ್ಲಷ್ಟೇ ನಾವು ನೋಡಿದ್ರೆ ಕಳೆದ 1 ತಿಂಗಳಲ್ಲಿ ಈಗಾಗಲೇ 100ಕ್ಕಿಂತ ಹೆಚ್ಚು ಪ್ರಕರಣಗಳು ವಿವಿಧ ಹೆಡ್ ಅಂಡರಲ್ಲಿ ನಾವು ರಿಜಿಸ್ಟರ್ ಮಾಡಿದ್ದೇವೆ. ಅಂದರೆ ಮಟ್ಕ, ಗ್ಯಾಂಬ್ಲಿಂಗ್, ಆಮೇಲೆ ಎಕ್ಸೈಸ್ ಹಾಗೂ ಅಕ್ಕಿ, ರೇಷನ್ ಅಕ್ಕಿ ಏನು ಅದನ್ನು ಪೋಲ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಇರ್ಬೋದು. ಹಾಗೆ ಯೂರಿಯಾ ಒಂದು ದೊಡ್ಡ ಕನ್ಸೈನ್ಮೆಂಟ್ ನಾವು ರೇಡ್ ಮಾಡಿರುವಂಥದ್ದಿದೆ. ಅದೇ ರೀತಿ ಡ್ರಗ್ಸ್ ಮೇಲೆ ಕೂಡ ನಾವು ಈಗಾಗಲೇ ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡಿರುವಂಥದ್ದಿದೆ. ಈ 100 ಪ್ರಕರಣಗಳಲ್ಲಿ ಮುಖ್ಯವಾಗಿ ಭಾಗಿಯಾಗಿರುವಂತಹ ಎಲ್ಲರನ್ನೂ ನಾವು ಇದರಲ್ಲಿ ಪ್ರಕರಣಗಳಲ್ಲಿ ಹೆಸರಿಸಿದ್ದು, ಮುಖ್ಯ ಕಿಂಗ್ ಪಿನ್ಸ್ ಅಂತ ಯಾರಿದ್ದಾರೆ, ಅದನ್ನು ಆಯೋಜನೆ ಮಾಡ್ತಾ ಇದ್ದಾರೆ, ಯಾರು ಇದರದ್ದು ಕಂಪ್ಲೀಟ್ ಹಣವನ್ನು ಹೋಗ್ತಾ ಇರುವಂಥದ್ದು ಬುಕೀಸ್ ಅಂತ ಏನು ಹೇಳ್ತೀವಿ, ಕಿಂಗ್ ಪಿನ್ಸ್ ಅಂತ ಏನು ಹೇಳ್ತೀವಿ, ಅವರನ್ನು ಕೂಡ ಪ್ರಕರಣಗಳಲ್ಲಿ ಅವರನ್ನು ಸೇರಿಸಿ ಮುಂದಿನ ಒಂದು ಕ್ರಮವನ್ನು ನಾವು ತಗೊಳ್ತಾ ಇದ್ದೇವೆ. ತುಂಬ ಕಟ್ಟುನಿಟ್ಟಾದ, ತುಂಬ ಸ್ಟ್ರಿಕ್ಟ್ ಕಾರ್ಯಾಚರಣೆಗಳನ್ನು ಮಾಡಿಬಿಟ್ಟು ಇಲ್ಲಿವರೆಗೂ ನಾವು ಕ್ರಮ ಜರುಗಿಸಿದ್ದೇವೆ. ಕೆಲವು ಮನೆಗಳನ್ನು ಶೋಧನೆ ಮಾಡುವಂಥ, ಈ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತಹ ಕೆಲವು ಆರೋಪಿಗಳ ಮನೆಗಳನ್ನು ಶೋಧನೆ ಮಾಡುವಂಥ ಕಾರ್ಯಾಚರಣೆಯಿಂದ ಈಗಾಗಲೇ ಬಳ್ಳಾರಿ ಜಿಲ್ಲೆ